ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಲಾಗ್ಸ್. ಗೈಸ್, ಇವತ್ತು ಒಂದು ಒಳ್ಳೆ ವಿಡಿಯೋ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಶಾರ್ಟ್ ವೀಡಿಯೋಸ್ ಎಲ್ಲ ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿದ್ರೆ ಕಮೆಂಟ್ ಹಾಕಿ ಇನ್ನು ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಗೈಸ್, ನಿಮ್ಗೆ ಇನ್ನೊಂದು ಅಪ್ಡೇಟ್ ಕೊಡಬೇಕು. ಆ್ಯಂಡ್ ನನ್ನ ಈ ಬ್ಯೂಟಿ ಇದ್ರ ಮೇಲೆ, ಅಂದರೆ ನಾನು ಯಾವಾಗಲೂ ಮಾಡೋದು ಈ ಮೇಕಪ್ಸು ಬ್ಯೂಟಿ ಮೇಲೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಿಮಗೆ ಆ ವಿಡಿಯೋಸ್ ಮಾಡ್ತಾ ಇರೋದು. ಅದ್ರ ಪರ್ಪಸ್ ಆಗಿ ಇನ್ನೊಂದು ವಿಡಿಯೋ ಮಾಡಬೇಕಂತ. ತುಂಬ ಜನಕ್ಕೆ ಕ್ರೀಮ್ಸ್ ಎಲ್ಲ ದೊಡ್ಡ ದೊಡ್ಡ ಕ್ರೀಮ್ಸ್ ತೊಗೊತಾರೆ, ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ತಾರೆ. ಬಟ್ ಒಬ್ಬೊಬ್ಬರು ಸ್ಕಿನ್ನಿಗೆ ಅದು ಸೆಟ್ ಆಗೋದಿಲ್ಲ. ಅಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ತೊಗೊತಾರೆ, ತುಂಬ ಕಾಸ್ಟ್ಲಿ ಬರ್ತದೆ. ಅವ್ರಿಗೆ ಆ ಸ್ಕಿನ್ನಿಗೆ ಅಪ್ಲೈ ಮಾಡಿದ ತಕ್ಷಣ ತುಂಬ ರಫ್ ಆ್ಯಂಡ್ ರೂಡ್ ಅಂತ ಅನಿಸುತ್ತೆ. ಅಪ್ಲೈ ಮಾಡಬೇಕಾದ್ರೆ ಅದು ಬೇಗ ಮರ್ಚ್ ಆಗೋದಿಲ್ಲ ಆ್ಯಂಡ್ ಅದು ಸ್ವಲ್ಪ ಮೂವ್ ಆಗೋದಿಲ್ಲ. ಯಾವ ಥರ ಅಂದರೆ, ನನ್ನ ಹತ್ರ ಒಂದು ಕ್ರೀಮ್ ಇದೆ. ಇದು ನನಗೆ ಅದೇ ಥರ ಆಗಿತ್ತು. ನಾನು ಒಬ್ಬರಲ್ಲಿ ಕೇಳಿದ್ದೆ, ನೋಡಿ ಈ ಥರ ಹಚ್ಕೊಂಡ್ರೆ ಈ ಥರ ಆಗ್ತದೆ. ಹಿಂಗೆ ಒಂಥರ ಹಿಂಗಂದರೆ ಬೂದು ಅಂತಾರಲ್ಲ, ಆ ಥರದ್ದು ಕೂಡುತ್ತೆ. ಬಟ್ ನೀಟಾಗಿ ಮರ್ಜ್ ಆಗಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ನಾನು ಅವ್ರ ಹತ್ರ ಕೇಳಿದ್ದೆ, ಇದನ್ನು ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ತೊಗೊಳ್ತೀವಿ, ಹಿಂಗೆ ಆಗಿಬಿಟ್ರೆ ಹೇಗೆ ಅಂತ ನಾನು ಅಂದಾಗ ಅವರು ನನಗೆ ಸಜೆಷನ್ ಮಾಡಿದ್ರು. ಆ್ಯಂಡ್ ನಾನು ಮೊನ್ನೆ ಎಲ್ಲ ಟ್ರೈ ಮಾಡಿದೆ. ನನಗೆ ತುಂಬಾ ವರ್ಕ್ ಆಯಿತು. ಸೊ ಅದಕ್ಕೋಸ್ಕರ ನಿಮಗೂ ಹೇಳೋಣ. ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೆ ಇದು ಕಾಮನ್. ಯಾಕಂದರೆ ತೊಗೊಳ್ತೀವಿ, ಅದು ಸೆಟ್ ಆಗೋದಿಲ್ಲ. ಸೆಟ್ ಆಗಿಲ್ಲ ಅಂತಂದು ಅಷ್ಟು ಕಾಸ್ಟ್ಲಿದ್ದು ನಾವು ಹೊರಗಡೆ ಬಿಸಾಕೋಕ್ಕೆ ಆಗೋದಿಲ್ಲ. ಸೊ ನಾವು ಅದಕ್ಕೆ ಆಲ್ಟರ್ನೇಟಾಗಿ ಹುಡ್ಕೋಬೇಕಾಗತ್ತೆ. ಸೊ ನಾವು ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಎಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಅಲ್ಲಿ ಮೇಕಪ್ ರಿಮೂವ್ ಮಾಡೋರಿಗೆಲ್ಲರಿಗೂ ಕ್ಲೆನ್ಸಿಂಗ್ ಮೇಕಪ್ ಹಾಕ್ಕೊಳೋಕ್ಕಿಂತ ಬಿಫೋರು ರಿಮೂವ್ ಮಾಡಬೇಕಾದ್ರೂ ಇದನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಯಾವುದಾದ್ರೂ ಕ್ರೀಮ್ ಹಚ್ಕೊಳ್ಬೇಕು ಅಂದಾಗ ಈ ಕ್ಲೆನ್ಸಿಂಗ್ ಮಿಲ್ಕ್ನ ಫಸ್ಟು ಸ್ವಲ್ಪ ತೊಗೊಂಡು ಜಸ್ಟ್ ವೇಟ್, ಸ್ವಲ್ಪ ತೊಗೊಳ್ಳಿ. ಆದಷ್ಟು ಸ್ವಲ್ಪ ಪ್ರಿಫೇರ್ ಮಾಡಿರಿ. ಯಾಕಂದರೆ ತುಂಬ ಜಾಸ್ತಿ ಆದ್ರೂ ಇಟ್ಸ್ ನಾಟ್ ಏನಂತಾರೆ ವರ್ತಿ ಅನಿಸಲ್ಲ. ಅದು ನಮ್ಮ ಕ್ರೀಮ್ಗೂ ಅಷ್ಟು ಇದಾಗಲ್ಲ. ಇದು ಸ್ವಲ್ಪ ಸಾಕು ನಮ್ಮ ಫೇಸಿಗೆ. ಸೊ ಇದನ್ನು ತೊಗೊಂಡು ನಾವು ಫುಲ್ ಫೇಸಿಗೆಲ್ಲ ಚೆನ್ನಾಗಿ ಮಾಡ್ಕೋಬೇಕು. ನಾನು ಎದುರಿಗೆ ಮಿರರ್ ಇದೆ, ಸೊ ನಾನು ಸ್ವಲ್ಪ ಅಲ್ಲಿ ನೋಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಮರ್ಜ್ ಆಗಿಬಿಡುತ್ತೆ ಇದು. ಇದನ್ನು ಫಸ್ಟ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಅಪ್ಲೈ ಮಾಡಿ ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಬಿಡಬೇಕು. ಅದು ಸ್ವಲ್ಪ ಹಾರಬೇಕು. ಆ್ಯಕ್ಚುಲಿ ಹಂಗೆ ಅಪ್ಲೈ ಮಾಡಲೇಬಾರ್ದು. ಒಂದು 5-10 ನಿಮಿಷ ಅನ್ನೋದು ಒಂದು 5 ನಿಮಿಷ ಬಿಡಿ ಸಾಕು. ಬೇಕಂದರೆ ಬೇಗನೆ ಇದಾಗುತ್ತೆ, ಕ್ಯೂರ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಿಗೂ ತುಂಬ ಏನಂತಾರೆ ಕೂಲಾಗಿ ಸೆನ್ಸೇಷನ್ ಬರುತ್ತೆ, ಕೂಲ್ ಆಗುತ್ತೆ ನಿಮ್ಮದು ಫೇಸ್. ನೋಡಿ ಅದೆಲ್ಲ ಹಚ್ಕೋಬೇಕು. ನೀವು ಎಲ್ಲೆಲ್ಲಿ ಕ್ರೀಮ್ ಹಚ್ಕೊತಾರೋ ಅಲ್ಲೆಲ್ಲ ಹಚ್ಕೊಳ್ಳಿ. ನೋಡಿ ಈ ಥರ ಹಚ್ಕೊಂಡ್ಮೇಲೆ ಓಕೆ, ಇದು ಅಬ್ಸರ್ವ್ ಆಯ್ತು ಈಗ ನನ್ನ ಸ್ಕಿನ್ನಿಗೆ. ಸೊ ನಾನು ಈಗ ನನ್ನ ಕ್ರೀಮು ಆಲ್ರೆಡಿ ನಿಮಗೆ ತೋರಿಸಿದ್ನಲ್ಲ, ಇದು ನನ್ನ ನೈಟ್ ಕ್ರೀಮ್. ಆ್ಯಕ್ಚುಲಿ ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ. ಬಟ್ ಏನು ಅಂದರೆ ಈಗೀಗ ರೀಸೆಂಟ್ ಆಫ್ ಟೈಮ್ನಲ್ಲಿ ಏನೂ ಗೊತ್ತಿಲ್ಲ, ಹಚ್ಕೊಂಡಿದ ತಕ್ಷಣ ಮರ್ಜಿ ಆಗ್ತಾಯಿಲ್ಲ. ಸೊ ನನಗೇನು ಅನ್ನಿಸ್ತು, ಇದೇನೋ ಡೆಡ್ ಪಾರ್ ಆಗಿದೆಯೋ, ನಾನು ತೊಗೊಂಡಿದ್ದು ನನ್ನ ಸ್ಕಿನ್ನಿಗೆ ಸೆಟ್ ಆಗ್ತಿಲ್ವೋ ಅಂತ ನಾನು ಅವ್ರನ್ನ ಕೇಳಿದ್ರೆ, ಅಂದರೆ ನನಗೆ ಕೊಟ್ಟವ್ರನ್ನೇ ಕೇಳಿದ್ರೆ ಸೊ ಅವ್ರು ಈ ಥರ ಸಜೆಷನ್ ಮಾಡಿದ್ರು. ಇದು ನಾನು ಟ್ರೈ ಮಾಡಿದ್ರೆ ಇಟ್ ವರ್ಕ್ಸ್. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಅದಕ್ಕೋಸ್ಕರ ನಿಮಗೂ ಕಾಸ್ಟ್ಲಿವೆಲ್ಲ ತೊಗೊಳ್ತೀರಲ್ಲ, ಸುಮ್ಮನೆ ಯಾಕೆ ಬಿಸಾಕೋದು ಅಂತ ನಾನು ಹೇಳ್ತಿದ್ದೀನಿ. ನೋಡಿ ನಾನು ತೊಗೊಂಡಿದ್ದೀನಿ. ಆಲ್ರೆಡಿ ತೊಗೊಂಡು ಹಿಂಗೆ ಹಚ್ಕೊಂಡಾಗ ಮರ್ಜ್ ಆಗಲಿಲ್ಲ. ಈಗ ನೋಡಿ ಹಿಂಗೆ ಮರ್ಜ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಫ್ಲೋಯಾಗಿ ಬಂದುಬಿಡತ್ತೆ. ನೋಡಿ ಹಚ್ಚಿದ್ಗೂ ಕಾಣಲ್ಲ. ಇಲ್ಲಿ ಹಚ್ಚಿದ್ರೆ ಬೂದು ಕಾಣಿಸ್ತೈತೆ. ಈಗ ನೋಡಿ ನಾನು ಹಚ್ಚಿದ್ರೂ ಹಚ್ಚಿವ ಇಲ್ಲ ಅನ್ನಂಗೆ ಇರುತ್ತೆ ಸ್ಕಿನ್. ನೋಡಿ ಎಷ್ಟು ಈವೆನ್ ಆಗಿ ಮರ್ಜ್ ಆಗಿಬಿಡತ್ತೆ. ಇಷ್ಟು ನೀಟಾಗಿ ಮರ್ಜ್ ಆಗುತ್ತೆ. ಆ್ಯಂಡ್ ಇಷ್ಟು ಈವೆನ್ ಆಗಿ ಮರ್ಜ್ ಆಗಿದೆ ನೋಡಿ, ಎಷ್ಟು ನೀಟಾಗಿ ಕಾಣುತ್ತದೆ. ಆಮೇಲೆ ಇಷ್ಟು ನಾವು ಕಾಸ್ಟ್ಲಿ ತೊಗೊಂಡು ಯೂಸ್ ಮಾಡಿದ್ರೂ ಸ್ಕಿನ್ಗೂ ತುಂಬ ಚೆನ್ನಾಗಿ ಆನ್ಸರ್ ಕೊಡುತ್ತೆ ಆ್ಯಂಡ್ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆ್ಯಕ್ಚುಲಿ. ಬಟ್ ಈ ಕ್ಲೆನ್ಸಿಂಗ್ ಮಿಲ್ಕ್ ಎಲ್ಲಾದರೂ ಸಿಗುತ್ತೆ. ಬಟ್ ಇದೇ ಕಂಪ್ನಿ ಅಂತಲ್ಲ, ಇದು ಚೆನ್ನಾಗಿದೆ ಅಂತ ನನಗೆ ಸಜೆಷನ್ ಮಾಡಿದರು, ಹಂಗಾಗಿ ತೊಗೊಂಡೆ. ಜಾವೀರ್ಸ್ ಅಂತ ಇದು ಕಂಪನಿ ಹೆಸರು. ಡೀಪ್ ಪೋರ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ. ರಿಫ್ರೆಶಿಂಗ್
ಮಾಯ್ಶ್ಚರೈಸರ್ ಸ್ಕಿನ್ ಕ್ಲೆನ್ಸರ್ ಅಂತಾರೆ ಫಾರ್ ಆಲ್ ಸ್ಕಿನ್ ಟೈಪ್ ಅಂತಿದೆ. ಇಫ್ ಯು ವಾಂಟ್ ದಿಸ್ ಒನ್ ನೀವು ಇದೇ ಬ್ರ್ಯಾಂಡ್ ತೊಗೋಬೋದು, ಬಿಕಾಸ್ ಎಲ್ಲ ಬ್ರ್ಯಾಂಡ್ಸು ಚೆನ್ನಾಗಿದೆ ಆ್ಯಕ್ಚುಲಿ. ಕ್ಲೆನ್ಸಿಂಗ್ ಮಿಲ್ಕ್ಸ್ ಆರ್ ವರ್ಕ್ಸ್ ಸೇಮ್ ವೇ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಟ್ರೈ ಮಾಡಿ. ನೀವು ಹಿಂಗೆ ಕ್ರೀಮ್ಸ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ನಿಮಗೆ ಈ ಸಜೆಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಇದೇನಾದರೂ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗಾಯ್ಸ್.